ಸ್ನೇಹಿತರೆ ನಮಸ್ತೆ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ 2019ರಲ್ಲಿ ಏರ್ ಶೋ ನಡಿಬೇಕಾದ್ರೆ ಸರಿಸುಮಾರು 300 ಕಾರಷ್ಟು ಬೆಂಕಿಗೆ ಅನಾಹುತ ಆಯಿತು. ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಒಂದು ಪರ್ಟಿಕ್ಯುಲರ್ ಆಗಿ ಸೆಂಟಿಮೆಂಟ್ಸ್ ಇತ್ತು ವೆಹಿಕಲ್ಸ್ ಮೇಲೆ. ಸೊ ಎಷ್ಟೋ ಜನ ನೋವು ತಿಂದ್ರು ವೆಹಿಕಲ್ಸ್ಗೆ ಸಡನ್ ಆಗಿ ಬೆಂಕಿ ಅಂಟ್ಕೊಳ್ತಂತ ಹೇಳಿ. ಸೊ ಇವತ್ತು ಎಲ್ಲರೂ ವೆಹಿಕಲ್ಸ್ ನ ಪಾರ್ಕ್ ಮಾಡಬೇಕಾದ್ರೆ ಪಾರ್ಕಿಂಗ್ ಪ್ಲೇಸ್ ಅಲ್ಲೇ ಮಾಡ್ತೀವಿ. ಯಾವುದೋ ಒಂದು ವೆಹಿಕಲ್ಗೆ ಬೆಂಕಿ ಅಂಟ್ಕೊಂಡ್ಬಿಟ್ರೆ ಎಲ್ಲಾ ವೆಹಿಕಲ್ಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಸಪೋಸ್ ಒಂದು ವೆಹಿಕಲ್ಗೆ ಬೆಂಕಿ ಅಂಟ್ಕೊಂಡಿದೆ, ಲೈಕ್ ಆ ವೆಹಿಕಲ್ ನಾವು ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಸ್ಪ್ರೆಡ್ ಆಗಿ ಇನ್ನೊಂದು ವೆಹಿಕಲ್ಗೆ ಅನಾಹುತ ಆಗೋದಕ್ಕಿಂತ ಅಂತ ವೆಹಿಕಲ್ ಓನರ್ಸ್ಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ವಿತಿನ್ 1 ಮಿನಿಟ್ ವಿತಿನ್ 2 ಮಿನಿಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ವೆಹಿಕಲ್ಸ್ ಅನ್ನ ಕಾಪಾಡುವಂತಹ ಪ್ರಯತ್ನ ಮಾಡಬಹುದು ಸ್ನೇಹಿತರೆ. ಸೊ ಅಂತ ಸಂದರ್ಭದಲ್ಲಿ ಮೈ ಸೇಫ್ಟಿ 24x7 QR ಕೋಡ್ ಅನ್ನ ಅವ್ರ ವೆಹಿಕಲ್ ಮೇಲೆ ಅಟ್ಯಾಚ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ, ಅಂದ್ರೆ ವೆಹಿಕಲ್ ಓನರ್ ಕನೆಕ್ಟಿವಿಟಿ ಇದ್ರೆ ಈಸಿಯಾಗಿ ಆ ವೆಹಿಕಲ್ ಓನರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಪಬ್ಲಿಕ್ QR ಕೋಡ್ ಅನ್ನ ಬಳಸಿ ಆಪ್ ನ ಬಳಸಿ ನಿಮ್ಮ ವೆಹಿಕಲ್ ಸೇಫ್ಟಿನ ನೋಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.